ನೋಡಿ, ಈಗ ನಾನು ಜೋಗಲಕಾಷ್ಠಿ ಎಂಬ ಗ್ರಾಮದಲ್ಲಿದ್ದೀನಿ. ಈ ಒಂದು ನೋವಿನ ಸಂಗತಿ ಇದೆ, ಅದನ್ನ ನಾನು ಈಗ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಮನೆಯನ್ನ ಎಲ್ಲ ಮತ್ತೆ ಪುನರ್ ನಿರ್ಮಾಣ ಮಾಡೋದಕ್ಕೆ ತೆಗೆದುಬಿಟ್ಟು ಅದರ ಕಲ್ಲುಗಳೆಲ್ಲ ಇಲ್ಲಿ ಹಾಕಿದ್ದಾರೆ. ಈ ಕಲ್ಲುಗಳ ಜೊತೆಯಲ್ಲಿ ಒಂದು ಅದ್ಭುತವಾದ ಈ ಗ್ರಾಮಕ್ಕೆ ಸಂಬಂಧಪಟ್ಟ ಈ ಗ್ರಾಮದ ಇತಿಹಾಸನ ಹೇಳುವಂಥ ಒಂದು ಶಾಸನ ಇದೆ. ಅದು ಇಲ್ಲೇ ಇತ್ತು. ಅದು ಯಾವುದೋ ಒಂದು ವ್ಯಾನ್ ಬಂದು 2 ತುಂಡಾಗ್ಬಿಟ್ಟಿದೆ. ಈ ಗ್ರಾಮ ಪಂಚಾಯಿತಿಯವರಿಗೆ ಎಲ್ಲರೂ ನಾನು ಹೇಳಿದೆ, ಅಷ್ಟೊಂದು ವೀರಗಲ್ಲುಗಳೆಲ್ಲ ಸಂರಕ್ಷಣೆ ಮಾಡಿದ್ದೀರಾ, ಆದರೆ ಈ ಶಾಸನನ ಯಾಕೆ ಈ ಥರ ಇಟ್ಟಿದ್ದೀರಾ ಅನ್ನೋದಕ್ಕೆ ಅವರು ಹೇಳಿದ್ರು, ಈ ಶಾಸನನ ಮುಟ್ಟಿದ್ರೆ ಏನೋ ಆಗುತ್ತೆ ಅನ್ನೋ ಒಂದು ಭಯನ ಅವರು ನನಗೆ ತಿಳಿಸಿದ್ರು. ನಾನು ಅವರಿಗೆ ನೋಡಿ, ಈ ಶಾಸನ ಅಂದರೆ ಒಂದು ರಾಜ ಬಂದ್ಬಿಟ್ಟು ಒಂದು ದಾನ ಕೊಡ್ತಾನೆ. ಅದನ್ನ ಏನಕ್ಕೆ ದಾನ ಕೊಟ್ಟಿದ್ದಾನೆ ಏನು ಅನ್ನೋದನ್ನ ಇದರಲ್ಲಿ ಬರೆದಿದ್ದಾರೆ ಅಷ್ಟೇ. ಅದು ಬಿಟ್ಬಿಟ್ಟು ಇನ್ನು ಯಾವುದೇ ಒಂದು ಆತಂಕ ಪಡುವಂಥದ್ದು, ಭಯ ಪಡುವಂಥದ್ದು ಏನೂ ಇಲ್ಲ. ಇದರಲ್ಲಿ ಹಿಂದೆ ಪೇಪರು, ತಾಮ್ರಪಟ ಇವುಗಳಲ್ಲೆಲ್ಲ ಬರೀತಾ ಇದ್ರು. ಅದು ತಾಮ್ರಪಟ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾಗ್ತಾ ಇದ್ದು, ಅದು ಕಣ್ಣಿಗೆ ಸಿಗ್ತಾ ಇರಲಿಲ್ಲ. ಆದ್ರಿಂದ ಆ ಊರಿನ ಮಧ್ಯೆ ಒಂದು ಕಲ್ಲಲ್ಲಿ ಬರೆದು ಆಗ್ತಾ ಇದ್ರು ಅಷ್ಟೇ. ಇದು ಒಂದು ಶಾಸನದ ಕಲ್ಲು. ಒಂದು ರಾಜ ಬಂದು ಒಂದು ಆಜ್ಞೆ ಮಾಡಿದ್ದಾನೆ. ಇದರಲ್ಲಿ ಏನು ಬರೆದಿದೆ ಅಂದ್ರೆ, ಶುಭಮಸ್ತು ವಿಶ್ವಾವಸು ಸಂವತ್ಸರದ ಆಷಾಢ ಶುದ್ಧ 11 ಶ್ರೀಮತು ಮಹಾಮಂಡಲೇಶ್ವರ ರಂಗರಾಜಗಳ ಕುಮಾರ ತಿಮ್ಮರಾಜಗಳು ಮುಳುವಾಯಿ ಕಲುಮಠದ ಶ್ರೀಧರ ತೀರ್ಥ ಶ್ರೀಪಾದ ಒಡೆಯರ ಮಠದ ಶ್ರೀ ಲಕ್ಷ್ಮೀನಾರಾಯಣ ದೇವರ ಅಮೃತ ಪಡಿಗೆ ಅಂದ್ರೆ ಪೂಜೆ ಪುನಸ್ಕಾರಗಳೆಲ್ಲ ಆಗೋದಿಕ್ಕೆ ಜೋಗಲಕಾಷ್ಠಿಗೆ ಪ್ರತಿನಾಮವಾದ ಕನ್ನಸಮುದ್ರ ಆ ಗ್ರಾಮನ ಆಚಂದ್ರ ಸ್ಥಾಯಿಯಾಗಿ ಅಮೃತ ಪಡಿ ನಡೆಯಲು ದಾನ ಕೊಟ್ಟಿದ್ದಾರೆ. ಇಷ್ಟೇ ಇದರಲ್ಲಿ ಬರೆದಿರೋದು. ಇನ್ನೇನು ಭಯ ಪಡುವಂತ ಅವಶ್ಯಕತೆ ಏನೂ ಇಲ್ಲ. ಕನ್ನಡ ಅಕ್ಷರಗಳೇ. ಈ ಗ್ರಾಮಸ್ಥರಿಗೆ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಜೊತೆ ಯಾರ್ಯಾರು ಇದ್ದಾರೆ ಅಂತ ಅವರೇ ಪರಿಚಯ ಮಾಡ್ಕೊತಾ ಇದ್ದಾರೆ. ಸರ್, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ನಾರಾಯಣ ಸ್ವಾಮಿ, ಗ್ರಾಮ ಪಂಚಾಯತಿ ಸದಸ್ಯರು, ಜೋಗಲಕಾಷ್ಠಿ. ಇವಾಗ ನಾನು ಹೇಳಿದಕ್ಕೆ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಸರ್, ಮಾಡ್ತೀವಿ ಅದನ್ನ. ಅಲ್ಲಿ ಇಲ್ಲಿಂದ ಎತ್ಕೊಂಡೋಗಿ ಅಲ್ಲಿ ನಿಮ್ಗೆ ಹಿಂದೆ ಏನ್ ಅನ್ಸಿತ್ತು? ದೇವಸ್ಥಾನದ ಪಕ್ಕದಲ್ಲಿ ಏನೋ ಇದೆ, ನಾವು ಮುಟ್ಟೋದು ಬೇಡ ಅನ್ನೋ ಮಟ್ಟದಲ್ಲಿ ಇದ್ವಿ. ಇವಾಗ ಅದನ್ನ ಎತ್ಕೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಕ್ ರೆಡಿ ಇದೀವಿ ನಾವು. ಇವಾಗ ಏನು ಆತಂಕ ಇಲ್ಲ? ಇಲ್ಲ ಸರ್. ಧನ್ಯವಾದಗಳು ಸರ್. ಮತ್ತೆ ಪಕ್ಕದ ಕನ್ನಸಂದ್ರ ಗ್ರಾಮದ ಮುಖ್ಯೋಪಾಧ್ಯಾಯರು ಬಂದಿದ್ದಾರೆ. ನಮ್ಮ ಹೆಸರು ಗೋವಿಂದ ಗೊಡಕೆ, ಕನಸಂದ್ರ ಶಾಲೆಯ ಮುಖ್ಯೋಪಾಧ್ಯಾಯರು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸರಿ, ಇದು ಸಂರಕ್ಷಣೆ ಮಾಡ್ತಾ ಬಿಡಿ. ಒಳ್ಳೆ ಊರು ಇವರು, ಅನೇಕ ಜನ ಮುಖಂಡರು ಇದ್ದಾರೆ, ಮೆಂಬರ್ಸ್ ಇದ್ದಾರೆ. ನೀವು ಹೆಡ್ ಮಾಸ್ಟರ್ ಆಗಿದ್ದೀರಾ, ನೀವು ಅವರಿಗೆ ಬಗ್ಗೆ ಹೇಳಿ, ಸಪೋರ್ಟ್ ಮಾಡ್ತೀವಿ, ಗೈಡ್ ಕೊಡ್ತೀವಿ. ಧನ್ಯವಾದಗಳು. ಅರ್ಚಕರು, ನಿಮ್ಮ ಹೆಸರು ಹೇಳಿ. ಕೃಷ್ಣಮೂರ್ತಿ ಚಾರು. ಹೌದು, ಇವಾಗ ಏನ್ ಅನಿಸ್ತು ನಿಮ್ಗೆ? ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಇಂಥವೆಲ್ಲ ಹಳೆವೆಲ್ಲ ಒಂದ್ ಕಡೆ ಸೇರಿಸಿ ಅದನ್ನ ಒಂದು ಪುರಾತತ್ವ ಇಲಾಖೆ ಬಂದ್ ಮಾಡಿದ್ದಕ್ಕೆ ತುಂಬಾ ಸಂತೋಷ. ಶಾಲೆಯ ಶಿಕ್ಷಕರಾಗಿರುವಂತ ನಮ್ಮ ಹೆಸರು ಹೇಳಿ ಸರ್. ಆಂಜನಪ್ಪ ಅಂತವ್ರು. ಅವ್ರಿಗೂ ನಾನು ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ.